ವಿಜಯಪುರ ಸಮೀಪದ ಇರಿಗೇನಹಳ್ಳಿಗೆ ಸೇರಿದ ಆಸ್ತಿಯ ಒತ್ತುವರಿ ತೆರವುಗೊಳಿಸುವ ವೇಳೆ ಶಾಲೆಯ ಕಟ್ಟಡವನ್ನು ಹಾನಿಯುಂಟು ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಹಿರಿಯರು ದಾನವಾಗಿ ನೀಡಿರುವ ಶಾಲಾ ಕಟ್ಟಡವನ್ನು ತೆರವುಗೊಳಿಸಬಾರದು ಎಂದು ಸಾರ್ವಜನಿಕರು ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿದರು. ವೆಂಕಟಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳುವನಹಳ್ಳಿಯ ಸರಕಾರಿ ಶಾಲೆಯ ಕಟ್ಟಡದ ಪಕ್ಕ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿಗೆ ಸೇರಿದ್ದ ಇರಿಗೇನಹಳ್ಳಿ ಗ್ರಾಮದಲ್ಲಿ ಪಂಚಾಯಿತಿ ಆಸ್ತಿಯನ್ನು ಒತ್ತುವರಿ ತೆರವು ಮಾಡಲು ಬಂದಿದ್ದ ಪಂಚಾಯಿತಿ ಅಧಿಕಾರಿಗಳು ಶಿಡ್ಲಘಟ್ಟ ತಾಲೂಕಿಗೆ ಸೇರಿರುವ ಬಳುವನಹಳ್ಳಿಯ ಸರಕಾರಿ ಶಾಲಾ ಕಟ್ಟಡಕ್ಕೆ ಹಾನಿ ಮಾಡಿದ್ದಾರೆ. ಇದರಿಂದ ಕಟ್ಟಡ ಹಳೆಯದಾಗಿದ್ದು ಮುಂದೆ ಏನಾದರೂ ಅನಾಹುತವಾದರೆ ಪಿಡಿಒ ನೇರ ಕಾರಣ ಎಂದರು. ಶಾಲೆಯಲ್ಲಿ ಮಕ್ಕಳಿಗೆ ಇರುವುದು ಒಂದೇ ಕಟ್ಟಡವನ್ನು ತೆರವುಗೊಳಿಸಲು ಬಂದಿದ್ದಾರೆ. ಇಲ್ಲಿ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ್ದ ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಿಯುತ್ತಿದ್ದಾರೆ. ಈಗ ಪಿಡಿಒ ಜಾಗ ದೇವನಹಳ್ಳಿಗೆ ಸೇರಿದ್ದು. ನಮಗೆ ನ್ಯಾಯಾಲಯದಿಂದ ಆದೇಶವಿದೆ ಎಂದು ದೌರ್ಜನ್ಯವಾಗಿ ಶಾಲೆಯ ಕಟ್ಟಡವನ್ನು ತೆರವು ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕಟ್ಟಡವನ್ನು ತೆರವುಗೊಳಿಸಬಾರದು ಎಂದು ಗ್ರಾಮಸ್ಥ ಕೃಷ್ಣಪ್ಪ ಒತ್ತಾಯಿಸಿದರು. ಕಟ್ಟಡವನ್ನು ಕೊಟ್ಟಿದ್ದಾರೆ. ನಮ್ಮ ಗ್ರಾಮಕ್ಕೆ 1952ರಲ್ಲಿ ದಾನವಾಗಿ ಚನ್ನರಾಯಪಟ್ಟಣ ಬಳುವನಹಳ್ಳಿಯ ಗಡಿಯಲ್ಲಿರುವ ಶಾಲೆಯನ್ನು ಶಾಲಾ ಕಟ್ಟಡವನ್ನು ಕೊಟ್ಟಿದ್ದಾರೆ. ಚನ್ನರಾಯಪಟ್ಟಣ ಬಳುವನಹಳ್ಳಿಯ ಗಡಿಯಲ್ಲಿರುವ ಶಾಲೆಯನ್ನು ಶಾಲಾ ಕಟ್ಟಡವನ್ನು ಜಖಂಗೊಳಿಸಿದ್ದಾರೆ. ಪಿಡಿಒ ಅವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಸಂಘದ ಉಪಾಧ್ಯಕ್ಷ ಎಂ. ಪ್ರಕಾಶ್ ಒತ್ತಾಯಿಸಿದರು. ಶಾಲಾ ಕಟ್ಟಡವನ್ನು ಜಖಂಗೊಳಿಸಿದ್ದಾರೆ ಎಂದು ಪಿಡಿಒ ಮೇಲೆ ಮುಗಿ ಬಿದ್ದ ಜನರಿಂದ ತಪ್ಪಿಸಿಕೊಂಡ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಪಿಡಿಒ ಮುನಿರಾಜು ದ್ವಿಚಕ್ರ ವಾಹನದಲ್ಲಿ ಕಾಲಿತರು. ಡೇರಿ ಅಧ್ಯಕ್ಷ ನಾರಾಯಣಸ್ವಾಮಿ ಸೇರಿದಂತೆ ನೂರಾರು ಮಂದಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಡಿಪಿ ಅಮಾನತು ಮಾಡಬೇಕು. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಯ ಆಸ್ತಿ ಜಪ್ತಿ ಮಾಡಬೇಕಾದರೆ ಜಿಲ್ಲಾಧಿಕಾರಿಗಳ ಆದೇಶ ಇರಬೇಕು. ಯಾವುದನ್ನು ಏಕಿಸದೆ ಡಿ.ಒ. ಬಳುವನಹಳ್ಳಿ ಗ್ರಾಮಸ್ಥರ ಮೇಲೆ ಚನ್ನರಾಯಪಟ್ಟಣ ಬಳುವನಹಳ್ಳಿಯ ಗಡಿಯಲ್ಲಿರುವ ಶಾಲೆಯನ್ನು ಶಾಲಾ ಕಟ್ಟಡವನ್ನು ಜಖಂಗೊಳಿಸಿದ್ದಾರೆ. ಪಿಡಿಒ ಅವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಸಂಘದ ಉಪಾಧ್ಯಕ್ಷ ಎಂ. ಪ್ರಕಾಶ್ ಒತ್ತಾಯಿಸಿದರು. ಶಾಲಾ ಕಟ್ಟಡವನ್ನು ಜಖಂಗೊಳಿಸಿದ್ದಾರೆ ಎಂದು ಪಿಡಿಒ ಮೇಲೆ ಮುಗಿ ಬಿದ್ದ ಜನರಿಂದ ತಪ್ಪಿಸಿಕೊಂಡ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಪಿಡಿಒ ಮುನಿರಾಜು ದ್ವಿಚಕ್ರ ವಾಹನದಲ್ಲಿ ಕಾಲಿತರು. ಇದನ್ನ ಈ ಸ್ಕೂಲನ್ನ ನಮ್ಮ ಬಳುವನಹಳ್ಳಿ ಗ್ರಾಮಕ್ಕೆ ಇವರು ದಾನವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಇದು ಶಿಡ್ಲಘಟ್ಟ ತಾಲೂಕಲ್ಲಿ ಮಕ್ಕಳು ಡೊಮಿನೇಷನ್ ಮಾಡಕ್ ಹೋಗಿದ್ದಾರೆ. ಅಧ್ಯಕ್ಷರಿಗೆ ಮಾಹಿತಿ ಕೊಟ್ಟಿದ್ದಾರಾ? ಇದು ನಮ್ಮ ತಾಲೂಕಲ್ಲಿ ಇದೆ. ಇದು ನಮ್ಮ ಸ್ಕೂಲ್ ಬರ್ಕೊಟ್ಟಿದ್ದಾರೆ. ನಮ್ಗೆ ಅದು ಒಂದು ಮಾಹಿತಿ ಕೊಡ್ಬೇಕಲ್ಲ ಇವರು. ಏಕೆ ಬಂದು ಇವರು ಇಡಿಯೇಟ್ ಮಾಡಕ್ ಹೋಗ್ಬಿಟ್ರೆ ಮಕ್ಕಳೆಲ್ಲ ಸತ್ತಿದ್ರೆ ಅಲ್ಲಿ ಆದೇಶ ಕೊಟ್ಟಿದ್ದಾರೆ ಸರ್. ಅಲ್ಲ ಸರ್, ನೀವು ಇವರೆಲ್ಲ ಬಳುವನಹಳ್ಳಿ ಗ್ರಾಮಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರು ಈ ಜಾಗವನ್ನ ಬರೆದುಕೊಟ್ಟಿದ್ದಾರೆ. ಈ ಜಾಗ ಬಿಟ್ಟರೆ ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಸರ್ಕಾರಿ ಸ್ಕೂಲ್ ಇಲ್ಲ. ನಮ್ಮ ದಲಿತರ ಮಕ್ಕಳೆಲ್ಲನೂ ಇದೇ ಸ್ಕೂಲಲ್ಲಿ ಓದಿರೋಂಥ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಅಂಥ ಒಂದು ಸ್ಕೂಲನ್ನು ಡೆಮಾಲಿಷನ್ ಮಾಡೋದಕ್ಕೆ ಯಾವುದೇ ಕಾರಣಗಳು ಇಲ್ಲದೇನೆ, ನಮ್ಗೆ ಯಾವುದು ಮಾಹಿತಿ ಇಲ್ದಿರನೆ
ಬಂದು ಒಂದು ಸ್ಕೂಲನ್ನು ದುಬ್ಬಕ್ಕೆ ಬಂದಿದ್ದಾರೆ. ಅಧಿಕಾರಿಗಳು ಕೇಳಕ್ಕೆ ಹೋದ್ರೆ ನಮ್ಗೆ ಆ ಅಡ್ರೆಸ್ ಇದೆ, ಈ ಆರ್ಡರ್ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲದಂತ ಒಂದು ಲಾನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೇಳಿದ್ವಿ, ಯಾಕೆ ಸ್ವಾಮಿ ನಾವು ದಲಿತರ ಮಕ್ಕಳು ಓದ್ತಾ ಇದಾರಲ್ಲ ಅಂತ ಸ್ಕೂಲ್ನ ನೀವು ತಪ್ಸಕ್ ಬಂದಿದ್ದೀರಲ್ಲ ಅಂತ ಕೇಳಿದ್ರೆ ಅವರೆಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ನಿಮ್ಮ ತಾಲೂಕು ಬೇರೆ ನಮ್ಮ ತಾಲೂಕು ಬೇರೆ ಅಂತ ಹೇಳಿ ನಮ್ಮ ಮೇಲೆ ಅಶಬ್ದ ಮಾತುಗಳಿಂದ ನಾವು ದೌರ್ಜನ್ಯದಿಂದ ಮಾತಾಡೋದಕ್ಕೆ ಒಂದು ಪ್ರಯತ್ನಗಳು ಪಡ್ತಾ ಇದ್ದಾರೆ. ನಮ್ಮ ಪಿಡುವ ಮೇಡಮ್ ಸಾಹೇಬರು ಮತ್ತೆ ನಮ್ಮ ಸೆಕ್ರೆಟರಿ ಸಾಹೇಬರು, ಇವರು ಚನ್ನರಾಯಪಟ್ಟಣ ಸೆಕ್ರೆಟರಿ ಸಾಹೇಬರು, ನಮ್ಮ ಪಿಡುವ ಸಾಹೇಬರು, ಇವರು ಏಕವಚನದಲ್ಲಿ ನಾವು ಹೋಗ್ರ ನೀವೇನ್ ಕೇಳೋದು, ನಮ್ ಇಷ್ಟ ಬಂದಾಗ ನಾವು ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಹೇಳಿಕೆ ಮಾಡ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಪ್ರಯತ್ನಗಳು ಪಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ನಾವು ನಮ್ಮ ದಲಿತರ ಮಕ್ಕಳಿಗೆ ಸ್ಕೂಲೇ ಇಲ್ಲ, ಖಾಸಗಿ ಸ್ಕೂಲ್ಗಳಲ್ಲಿ ಓದಿಸೋದಕ್ಕೆ ನಮ್ಗೆ ಅಷ್ಟು ಶಕ್ತಿ ಇಲ್ಲ. ಹಾಗಾಗಿ ನಾವು ಕೂಲಿ ನಾಲಿ ಮಾಡ್ಕೊಂಡು ಆ ಸ್ಕೂಲಲ್ಲಿ ಓದಿಸೋದಕ್ಕೆ ನಾವು ಬಿಟ್ಟಿದ್ರೆ ಆ ಸ್ಕೂಲನ್ನೇ ಡೆಮಾಲಿಷನ್ ಮಾಡಕ್ ಬಂದಿದ್ದಾರೆ. ಡೆಮಾಲಿಷನ್ ಮಾಡೋದ ಸಂದರ್ಭಗಳಲ್ಲಿ ಸ್ಕೂಲಲ್ಲಿ ಮಕ್ಕಳಿದ್ದಾರೆ, ಆ ಮಕ್ಕಳನ್ನು ಸಹ ಏನು ಹೊರಗಡೆ ತಳ್ದಿರ ಏಕೆಯಾಗಿ ಬಂದು ಅವರು ಸ್ಕೂಲನ್ನ ದುಬ್ಬಕ್ಕೆ ಬಂದಿದ್ದಾರೆ. ಹಾಗಾಗಿ ಆ ಸ್ಕೂಲ್ ಕಟ್ಟಡವನ್ನ ಸೀಳ್ಕ್ ಬಿಟ್ಟಿದೆ. ದುಬ್ಬಕ್ಕೆ ಬಂದಾಗ ನಾವೆಲ್ಲರೂ ಬಂದು ಇಲ್ಲಿ ಅಡ್ಡ ಹಾಕಿದ ಮೇಲೆ ಅವರು ಹೊರಗಡೆ ಹೋಗಿ ಆಮೇಲೆ ಮಾತಾಡೋಣ ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈಗ ದಯವಿಟ್ಟು ನಮಗೆ ಈ ನ್ಯಾಯವನ್ನ ದೂರಿಸ್ಕೊಡ್ಬೇಕು ಸ್ವಾಮಿ. ನಮ್ಗೆ ತಮ್ಮ ಹೆಸರು ಕೃಷ್ಣಪ್ಪ ಅಂತೇಳಿ, ಹ್ಯೂಮನ್ ರೈಟ್ಸ್. ಇದು ಗ್ರಾಮಕ್ಕಂತ ಹಿರಿಯರ ಹಿಂದಿನ ಒಂದು 1952ನೇ ಇಸ್ವಿನಾಗ 52ನೇ ಇಸ್ವಿನಲ್ಲಿ ದಾನ ಅಂತ ಕೊಟ್ಟಿದ್ದಾರೆ. ಹಿಂದೆ ನಮ್ಮ ತಂದೆಯವರು ಅದಕ್ಕೆ ಚೇರ್ಮನ್ ಆಗಿದ್ರು. ಅವ್ರ ಮುಖಾಂತರ ಇದಕ್ಕೆ ದಾನ ಕೊಟ್ಟಿರೋಂಥ ಸ್ಕೂಲು ಅವರು ಅವ್ರ ಹಿಂದಿನ ಊರಿನ ಸಾಹುಕಾರರು ಕೊಟ್ಟಿರೋ ದಾನ. ಇವತ್ತು ಬಂದು ಚಂದ್ರಾಯಪಟ್ಟಣ ಗಡಿ ಮತ್ತು ಬಳುನಳ್ಳಿ ಗಡಿಗೆ ಸಂಬಂಧಪಟ್ಟಂಥ ಜಾಗದಲ್ಲಿ ಬಂದು ಇಲ್ಲಿನ ಆಸ್ತಿಯನ್ನು ನಷ್ಟ ಮಾಡಿ ಸಾಧ್ಯದಕ್ಕೆ ಬಳುನಳ್ಳಿ ಸೇರ್ತಕ್ಕಂಥ ಸ್ಕೂಲನ್ನು ಜಖಂಗೊಳಿಸವ್ರೆ. ಅದಕ್ಕೆ ನೀವು ಅದಕ್ಕೆ ಬರಬೇಕಾದ್ರೆ ಮೇಲಿನ ಅಧಿಕಾರಿಗಳ ಕಡೆಯಿಂದ ಒಂದು ಇದು ಬರಬೇಕಾಗಿತ್ತು. ಯಾವುದೇ ಸಮಸ್ಯೆ ಬರೆದ್ರೇ ಏಕಾಏಕಿ ಬಂದು PDO ಅವರು ಜಖಂಗೊಳಿಸಿದ್ರೆ ಅದಕ್ಕೆ ಕಾನೂನು ಪ್ರಕಾರವಾಗಿ ಅವರು ಶಿಕ್ಷಾರ್ಹ ಆಗಬೇಕು, ಅಮಾನತುಗೊಳಿಸಬೇಕು. ಚಂದ್ರಾಯಪಟ್ಟಣ PDO ಅವರನ್ನ ಅಮಾನತುಗೊಳಿಸಬೇಕಂದು ನಾವು ಇದನ್ನು ಕೊಡ್ತಾ ಇದ್ದೀವಿ. ನಾನು ರೈತ ಸಂಘದ ಉಪಾಧ್ಯಕ್ಷರು ಎಂ ಪ್ರಕಾಶ್ ಅಂತ. ಈಗ ಗಡಿ ನಿಂಗಿಡಿಸ್ಬೇಕಂದ್ರೆ ಎರಡು ಡಿಸ್ಟಿಕ್ ಅವರು ಬರಬೇಕು. ಈ ಕಡೆ ಬೆಂಗಳೂರು ಡಿಸ್ಟಿಕ್ ಅವರು ಬರಬೇಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅವರು ಬರಬೇಕು. ಅಂದರೆ ಯಾವುದೇ ಕಾರಣ ಇಲ್ಲದೇನೆ ಅವರು ಏಕಾಏಕಿ ಮಾಡ್ಕೊಂಡು ಸುತ್ತು ಒಂದು ಕಲ್ಲನ್ನು ಕೂಡ ಗುರುತಿಸಿಲ್ಲ, ಏಕಾಏಕಿ ಬಂದು ಒಂದು ಡೆಮಾಲಿಷನ್ ಮಾಡಿದ್ದಾರೆ. ಇಲ್ಲಿ ಈ ಶೀಟ್ಗಳು ಹಾಕಿದಂಥ ಶೆಡ್ಗಳು ಕೂಡ ಎಲ್ಲ ತಳ್ಳಾಕಿದ್ದಾರೆ. ಯಾವುದೇ ಥರ ಗಡಿನೂ ಇಳಿಸಿಲ್ಲ. ಇಂಥ ಕೆಲಸ ಮಾಡುವಂಥ PDOವನ್ನು ಅಮಾನತುಗೊಳಿಸಬೇಕಂತೇಳಿ ನಾವು ಈ ಮೂಲಕ ಕೋರ್ಕೊಳ್ತೇವೆ. ಚನ್ನರಾಯಪಟ್ಟಣ PDO. ತಮ್ಮ ಹೆಸರಣ್ಣ? ನಾರಾಯಣ ಸ್ವಾಮಿ. ಧಿಕ್ಕಾರ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸ್ಕೂಲ್ ಕಟ್ಟಡವನ್ನ ಉಳಿಸಬೇಕು. ಪೀಡುವಗೆ ಸರ್ಕಾರಿ ನೌಕರಿ ಪೀಡುವಗೆ ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಸಿಗೋವರೆಗೂ